ಎಲ್ರಿಗೂ ಸ್ವಾಗತ. ನಾನಿವತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಹೆಸರುಬೇಳೆ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಎಲ್ಲರೂ ನೋಡೋಣ. ಮೆಂತ್ಯ ಸೊಪ್ಪು ಮಧುಮೇಹ ಅಂದರೆ ಡಯಾಬಿಟಿಕ್ ಇರೋರಿಗೆ ತುಂಬಾ ಒಳ್ಳೆಯದು. ಆದರೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ತುಂಬ ಕಡಿಮೆ ಹಾಕಿದ್ದೀನಿ, 2 ಕಟ್ಟು ಹಾಕಿದ್ದೀನಿ. ನೀವು 4 ಕಟ್ಟು ಹಾಕಿ, ನಾನು ಜಾಸ್ತಿನೇ ಹಾಕ್ತೀನಿ. ಆದರೆ ಇವತ್ತು 2 ಕಟ್ಟಿತ್ತು. 4 ಕಟ್ಟು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ದರೆ ಒಳ್ಳೆಯದು. ಸೊಂಟ ನೋವಿಗೆ ಮತ್ತು ಸೊಂಟ ಬಲಕ್ಕೆ, ಹೆಣ್ಮಕ್ಳಿಗೆ, ಡಯಾಬಿಟಿಕ್ ಇರೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು. ಈವನ್ ಬಾಣಂತಿಯರಿಗೂ ಸಹ ತುಂಬ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಹಾಗಾಗಿ ಇದು ಆರೋಗ್ಯಕರವಾದ ಒಂದು ಖಾದ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ಒಂದು ಆರೋಗ್ಯಕರವಾದ ಖಾದ್ಯ ಅಂತಲೇ ಹೇಳ್ಬೋದು. ಇದನ್ನು ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ ಮೆಂತ್ಯ ಸೊಪ್ಪಂದು. ನಾನು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಆಗಿರುತ್ತೆ. ಇದನ್ನು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಜೋಳದ ರೊಟ್ಟಿ ಜೊತೆ ತಿನ್ಬೋದು, ಮತ್ತು ದೋಸೆ ಜೊತೆ ಕೂಡ ಇದನ್ನು ತಿನ್ಬೋದು. ಬೆಳಗಿನ ತಿಂಡಿಗೆ ನೀವು ಮಾಡ್ಕೊಳ್ಬೋದು, ಚಪಾತಿಗೂ ಜೋಳದ ರೊಟ್ಟಿಗೂ ಏನಕ್ಕಾದರೂ ಅನ್ನಕ್ಕೂ ಮಾಡ್ಕೋಬೋದು. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಿದ್ರೆ ಬಾತ್ ಥರ ತುಂಬಾ ಟೇಸ್ಟಾಗಿರುತ್ತೆ. ತುಂಬ ಘಮ 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 ಅಂತ ಇದೆ. ಹೆಸರುಬೇಳೆ ಹಾಕಿರೋದ್ರಿಂದ ತುಂಬಾ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ಕು ಕೂಡ ಆಗಲ್ಲ ಹೆಸರುಬೇಳೆಯಿಂದ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನನ್ನ ಕಿಚನಲ್ಲಿ ಯಾವ ರೀತಿ ಮೆಂತ್ಯ ಸೊಪ್ಪಿನ ಪಲ್ಯ ಅಂದರೆ ಗೊಜ್ಜನ್ನು ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ. ಒಂದು 4 ಚಮಚ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತ. ನಾನಿವತ್ತು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ನೀವು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ, ನಾನು ಇನ್ನೊಂದು ಸಲ ಮಾಡ್ದಾಗ ತೋರಿಸ್ತೀನಿ. ಆಮೇಲೆ ಟೊಮಾಟೊ, ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ನೋಡಿ, ಈಗ ಟೊಮಾಟೊ ಈರುಳ್ಳಿ ಹೆಚ್ಕೊಂಡದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಟೊಮಾಟೊ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಉರಿಯೋದ್ರಿಂದ ಕಹಿ ಹೋಗುತ್ತೆ. ನೀವು ಎಷ್ಟಾದರೂ ಹಾಕಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ನಾವು ನೀರು ಹಾಕಬೇಕು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, 1 ಚಮಚ. ಮತ್ತು ಸ್ವಲ್ಪ ಇದನ್ನು ಹಾಕಿದ್ದೀನಿ, ಗರಂ ಮಸಾಲ ಸ್ವಲ್ಪನೇ ಹಾಕಿದ್ದೀನಿ. ಓಮ್ ಮೇಡ್ ಗರಂ ಮಸಾಲ ಇದು. ಇದರಲ್ಲಿ ಪ್ರತಿಯೊಂದು ಪದಾರ್ಥವೂ ಇದೆ. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಖಾರದ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಇದೆಲ್ಲ ಹಾಕೋಷ್ಟೊತ್ತಿಗೆ ನೀರೆಲ್ಲ ಇದಾಗುತ್ತೆ. ಆಗ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋದ್ರಿಂದ ನೀವು ಎಷ್ಟಾದರೂ ಮೆಂತ್ಯ ಸೊಪ್ಪು ಹಾಕಿ ಕಹಿ ಇರೋದಿಲ್ಲ. ಮತ್ತು ಮೆಂತ್ಯ ಸೊಪ್ಪು ಕಹಿ ಹೋಗ್ಬೇಕಂದ್ರೆ ನೀವು ಟಮಾಟೆ ಹಣ್ಣು ಜಾಸ್ತಿ ಹಾಕಬೇಕು. ಅದಕ್ಕೆ ನಾನು ಟಮಾಟೆ ಹಣ್ಣು ಹಾಕಿದ್ದೀನಿ. ಬಟ್ ಈ ಸಲ ಮೆಂತ್ಯ ಸೊಪ್ಪು ತುಂಬ ಕಡಿಮೆ ಇದೆ. ನಾನು 4 ಅಂತೆ ಹಾಕ್ತೀನಿ. ಈ ಥರ ಫ್ರೈ ಆದಮೇಲೆ ಇನ್ನು ಸ್ವಲ್ಪ ಹಾಕಬೇಕು. ಸ್ನೇಹಿತರೆ, ಡಯಾಬಿಟಿಕ್ಗೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು. ಮತ್ತು ಬೋನ್ಸ್ಗಳಿಗೆ ಶಕ್ತಿ ಕೊಡುವಂಥದ್ದು ಮೆಂತ್ಯ ಸೊಪ್ಪು. ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀನಲ್ಲ, ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆನೂ ಹಾಕಿದ್ದೀನಿ, 1 ಚಮಚ ಹಾಕಿ ತೊಳೆದಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಈಗ ಆ ಬೇಳೆ ಹಾಕಿದ್ಮೇಲೆ ನೀರು ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮೆಂತ್ಯ ಸೊಪ್ಪಿನ ಗೊಜ್ಜು ಸುಲಭವಾಗಿ ಮಾಡ್ಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಮೆಂತ್ಯ ಸೊಪ್ಪನ್ನ ನಾವು ದಿನನಿತ್ಯ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈವನ್ ಉತ್ತರ ಕರ್ನಾಟಕದಲ್ಲಿ ಅಂದರೆ ಹುಬ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಗದಗ ಅಲ್ಲೆಲ್ಲ ಹಸಿ ಮೆಂತ್ಯ ಸೊಪ್ಪು ಊಟದ ಜೊತೆಯಲ್ಲಿ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು ಇವನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಪ್ರತಿನಿತ್ಯ ತಮ್ಮ ಜೋಳದ ರೊಟ್ಟಿ